ಎಲ್ಲರಿಗೂ ನಮಸ್ಕಾರ. ಸಕಡಾಂಗೆ ನಮಸ್ಕಾರ. ಸುಮಾರು 10-12 ದಿನ ಆಯಿತು ಯಾವುದೇ ವಿಡಿಯೋವನ್ನು ಮಾಡದೆ. ಸೊ ಇವತ್ತು ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡು ಅಕ್ಕಿ ಸಂಡಿಗೆಯನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮನೆಯಲ್ಲೇ ಆದಂತಹ ಈ ಬಸಳೆಯನ್ನು ಉಪಯೋಗಿಸ್ಕೊಂಡು ಬಿಂಬುಲಿಯನ್ನೆಲ್ಲ ಹಾಕಿ ಒಂದು ಅದ್ಭುತವಾದಂಥ ಬೆಂದಿಯನ್ನು ಮಾಡ್ತಾ ಇದ್ದೇನೆ. ಸೊ ಇದನ್ನು ನಿಮಗೆ ತೋರಿಸ್ಲಿಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋ. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ. ಸೊ ಮಕ್ಕಳು ಪರೀಕ್ಷೆಯಲ್ಲಿ ಬ್ಯುಸಿ ಇದ್ದರು. ಪರೀಕ್ಷೆ ಆದ ಹಾಗೆ ನಾವು ಕರೆಕ್ಷನಲ್ಲಿ ಬ್ಯುಸಿ ಆದೆವು. ಮಕ್ಕಳ ಪ್ರೋಗ್ರೆಸ್ ಕಾರ್ಡನ್ನು ಮಾಡುವಂಥದ್ದು, ಅದೇ ರೀತಿ ಮಕ್ಕಳ ರಿಸಲ್ಟನ್ನು ಕೊಡುವಂತಹ ಒಂದು ಕಾರ್ಯ ನಮ್ಮ ತಲೆಯ ಮೇಲೆ ಇರ್ತದೆ. ಸೊ ಅದನ್ನೆಲ್ಲ ಒಮ್ಮೆ ಮುಗಿಸ್ಕೊಂಡು ಒಂದಷ್ಟು ಫ್ರೀಯಾಗಿ ಇವತ್ತು ಆರಾಮದಲ್ಲಿ ಒಂದು ಅಕ್ಕಿ ಸಂಡಿಗೆಯನ್ನು ನಾನು ಹಾಕ್ತಾ ಇದ್ದೇನೆ. ಇದು ಹೊಸ್ತು ಮಾಡುವಂಥದ್ದು ಏನೂ ಅಲ್ಲ, ಪ್ರತಿ ವರ್ಷವೂ ನಾನು ಮಾಡ್ತಾ ಇರ್ತೇನೆ. ನನ್ನ ಅತ್ತೆಯವರು ಕೂಡ ಹಾಗೆ ನೀರುಳ್ಳಿ ಸಂಡಿಗೆನ, ಬೆಳ್ಳುಳ್ಳಿ ಸಂಡಿಗೆನೆಲ್ಲ ಮಾಡ್ತಾರೆ. ನನಗೆ ಅಕ್ಕಿ ಸಂಡಿಗೆ ತುಂಬ ಇಷ್ಟ. ಜಾಸ್ತಿ ಮಾಡಲಿಕ್ಕೆಲ್ಲ, ಬರೀ ಒಂದು ಗ್ಲಾಸಿಗೆ ಸುಮಾರು ಒಂದು 7-8 ಗ್ಲಾಸ್, ಅದೊಂದು ಅಂದಾಜು. ನೀವು ಮಾಡ್ತಾ ನಿಮ್ಗೆ ಗೊತ್ತಾಗ್ತದೆ ಅದು ಥಿಕ್ನೆಸ್ ಬಂದ ಹಾಗೆ. ಸೊ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ, ಈ ನೀರು ದೋಸೆಗೆ ಹೇಗೆ ನೀವು ಅರಿತೀರ ಅದೇ ರೀತಿ ಅರ್ದು ಅದನ್ನು ಸರಿಯದಕ್ಕೆ ನೀರನ್ನು ಸೇರಿಸಿ ಅದನ್ನು ಸೌಟು ಹಾಕಿ ತಳ ಹತ್ತದ ಹಾಗೆ ಸುತ್ತಾ ಇರಬೇಕು. ಅದಾದಮೇಲೆ ಸರಿ ಕೊತ ಅಂತೇಳಿ ಹೇಳಿ ಕುದಿಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಸುಮಾರು ಒಂದು 20 ನಿಮಿಷ ಆದರೂ ಗ್ಯಾಸಿನ ಮೇಲೆ ಇದ್ದು ಸೌಟನ್ನು ತೆಗಿಯದೆ ಕೈಯಿಂದ ಚೆನ್ನಾಗಿ ಮಗುಚ್ತಾ ಇರಬೇಕು. ಅದರ ನಂತರ ಜೀರಿಗೆ ಮತ್ತು ಒಂದು ಸ್ವಲ್ಪ ಹಸಿಮೆಣಸನ್ನು, ಒಂದು 3-4 ಹಸಿಮೆಣಸನ್ನೆಲ್ಲ ಹಾಕಿ ಈ ಒಂದು ಸಂಡಿಗೆಯನ್ನು ನಾನು ಮಾಡ್ತಾ ಇದ್ದೇನೆ. ಸಂಡಿಗೆ ರೆಸಿಪಿಯನ್ನು ನಾನು ಪುನಃ ಹೇಗೆ ಮಾಡೋದಂತೇಳಿ ಹೇಳಿ ತೋರಿಸಲಿಲ್ಲ, ಯಾಕಂದರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ಗಳೆಲ್ಲ ಈ ಸಂಡಿಗೆಯನ್ನು ಮಾಡೋದು ಹೇಗೆ ಅಂತೇಳಿ ಹೇಳಿ ನಿಮಗೆ ತೋರಿಸ್ಕೊಟ್ಟಿವೆ. ಸೊ ನಾನು ಜಸ್ಟ್ ಇದನ್ನು ಇವತ್ತು ಮಾಡಿದ್ದೇನೆ ಅಂತೇಳಿ ಹೇಳಿ ನಿಮಗೆ ಹೇಳುವಂಥದ್ದು. ಸೊ ನಮ್ಮ ಮನೆಯ ಮೇಲೆ ಇದು ನೋಡಿ, ಇದು ನಮ್ಮ ಮನೆಯ ಮಾಡಾಯ್ತಾ. ಇಲ್ಲಿ ಟೆರೇಸ್ನ ಮೇಲೆ ಮಾಡನ್ನು ಹಾಕಿದ್ದಾರೆ. ಹಾಗಾಗಿ ಅಲ್ಲಿ ನಮಗೆ ಸಂಡಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಪಕ್ಕದ ಮನೆಗೆ ಬಂದು ಈ ಸಂಡಿಗೆಯನ್ನು ಹಾಕುವಂಥದ್ದು. ಸೊ ಒಂದಿಷ್ಟು ಆಗಿದೆ ನೋಡಿ, ಒಂದೇ ಒಂದು ಗ್ಲಾಸಿನಲ್ಲಿ ಇಷ್ಟು ಇದಾಗಿದೆ. ಯಾಕಂದರೆ ಸೊಂಟವೂ ನೋವು ಆಗೋದಿಲ್ಲ, ಏನೂ ಇದಾಗೋದಿಲ್ಲ. ಆರಾಮದಲ್ಲಿ ಹಾಕಿ ನಾವು ಬರ್ಬೋದು. ಒಮ್ಮೆಲೆ ರಾಶಿ ಮಾಡೋದು ಅಂತೇಳಿ ಹೇಳಿದರೆ ನೆಕ್ಸ್ಟ್ ಡೇ ಪುನಃ ಮನಸ್ಸೇ ಆಗೋದಿಲ್ಲ ಯಾರು ಮಾಡೋದು ಅಂತೇಳಿ ಹೇಳಿ. ಸೊ ಸ್ವಲ್ಪ ಮಾಡೋದು, ಸ್ವಲ್ಪ ಹಾಕೋದು. ಒಂದು 4-5 ದಿನ ಮಾಡಿದರೆ ನಮಗೂ ಸಾಕಾಗ್ತದೆ, ಕೊಡುವವರಿಗೂ ಸಾಕಾಗ್ತದೆ. ನೋಡಿ, ನಾನು ಮನೆಗೆ ಬರುವಾಗ ದೋಸೆ ಹಿಟ್ಟನ್ನು ಕಡ್ದಿಟ್ಟದು ರಾತ್ರಿ ಕಡ್ದಿದ್ದೆ ನಾನು 8 ಗಂಟೆ 9 ಗಂಟೆಗೇನ. ಆದರೆ ಮರುದಿನ ಈಗ ಏನಂತ ಹೇಳಿದರೆ ಬೇಸಿಗೆ ಅಲ್ವಾ. ಸೊ ಬೇಸಿಗೆಗಾಲ ಆದ ಕಾರಣ ಎಷ್ಟು ರಾತ್ರಿ ಇದು ಮಾಡಿದರೂ ಕೂಡ ನೆಕ್ಸ್ಟ್ ಡೇ ಅದು ಆ ಹಿಟ್ಟು ಏನಿದೆ ಉಕ್ಕಿ ಮೇಲೆ ಬಂದಿರ್ತದೆ. ಸೊ ಇದನ್ನು ನಾನು 2 ಗ್ಲಾಸ್ ಅಕ್ಕಿ, 2 ಮುಷ್ಟಿ ಉದ್ದಿನಬೇಳೆ, 1 ಸ್ಪೂನ್ ಮೆಂತೆ ಇದನ್ನು ಹಾಕಿ ನೆನೆಸೋದು. ಅದಾದಮೇಲೆ ಅನ್ನವನ್ನು, ಚುರುಮುರಿಯನ್ನು ಹಾಕಿ ಅದನ್ನು ನೈಸಾಗಿ ಕಡ್ದಿದ್ರೆ ನೆಕ್ಸ್ಟ್ ಡೇ ಆ ದೋಸೆಯನ್ನು ಮಾಡ್ಬೋದು. ಅದಕ್ಕೆ ಚಟ್ನಿಯನ್ನು ಕೂಡ ಮಾಡಿದ್ದೆ. ಸೊ ಒಂದು ಹೊತ್ತಿನಲ್ಲಿ ನಮ್ಮದು ಈ ದೋಸೆ ತಿನ್ನುವ ಕಾರ್ಯಕ್ರಮ, ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇದು ಒಂದು ನನಗೆ ಭಾರೀ ಒಂದು ಖುಷಿ ನೀಡಿದಂಥ ವಿಷಯ. ಏನಂತ ಹೇಳಿದ್ರೆ, ನಾವು ನಮ್ಮ ಮನೆಯ ತೋಟದಲ್ಲಿ ಬೆಳೆದಂತಹ ಬಸಳೆಯನ್ನು ಒಂದು ಕಟ್ ಮಾಡಿ ಅದರ ಒಂದು ಪದಾರ್ಥವನ್ನು ಮಾಡುವಂಥ ಖುಷಿ ಉಂಟಲ್ಲ, ಆ ಒಂದು ಫೀಲಿಂಗ್ ಅದು ನೀವು ಅನುಭವಿಸಿದರೆ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು. ಸೊ ಆ್ಯಕ್ಚುಲಿ ನಾನಿದಕ್ಕೆ ಒಂದು ಒಳ್ಳೆ ಮಂಟಪ ಎಲ್ಲ ಮಾಡಿದ್ದೆ. ಮಧ್ಯದಲ್ಲಿ ಒಂದು ಜೋರಾದ ಗಾಳಿ ಎಲ್ಲ ಬಂತಪ್ಪ. ಆ ಗಾಳಿಯಲ್ಲೆಲ್ಲ ಮಂಟಪ ಕೆಳಗೆ ಬಿತ್ತು. ಹಾಗಾಗಿ ಅದರ ಒಂದು ತೆಂಗಿನ ಮರದ ಸೋಗೆಯನ್ನಿಟ್ಟು ಈಗ ಇದು ಕೆಳಗೆ ಇದೆ, ಇದು ಬಸಳೆ. ಸೊ ಈ ಬಸಳೆ ಅದೇ ರೀತಿ ಬಿಂಬುಲಿ, ಹಲಸು ಎಲ್ಲ ಹಾಕಿ ಒಂದು ಒಳ್ಳೆಯ ಕೊದ್ದೆಲ್ ಮಾಡುವ ಅಂತೇಳಿ ಹೇಳಿ. ಇದರಲ್ಲಿ ವಿಶೇಷ ಏನಪ್ಪ ಅಂತೇಳಿ ಹೇಳಿದ್ರೆ, ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಬೆಳೆದಂಥದ್ದು. ಬಿಂಬುಲಿ ಮಧ್ಯದಲ್ಲಿ ಸುಮಾರು ಆಗ್ತಾಯಿತ್ತು, ಈಗ ಸುಮಾರು ಬಿದ್ದು ಹೋಗಿದೆ. ಒಂದು ಸ್ವಲ್ಪ ಬಿಂಬುಲಿನೆಲ್ಲ ತೆಗೆದು ಮನೆಯೊಳಗೆ ತಗೊಂಡು ಹೋಗ್ತಾ ಇದ್ದೇನೆ. ಸೊ ಇದರ ಒಂದು ಫೀಲಿಂಗ್ ಉಂಟಲ್ಲ, ಅದನ್ನು ಹೇಳಲಿಕ್ಕಾಗೋದಿಲ್ಲ. ಒಂದು ಸಂತೋಷ, ನಮ್ಮದೇ ಮನೆಯಲ್ಲಿ ಬೆಳೆದಂಥ ತರಕಾರಿಯಿಂದ ಮಾಡುವಂಥ ಅಡುಗೆ ಇದೆಯಲ್ಲ, ಆ ಒಂದು ಖುಷಿಯನ್ನು ಹೇಳಲಿಕ್ಕಾಗೋದಿಲ್ಲ. ಸೊ ಒಳಗೆ ತಗೊಂಡೋಗಿ ಅದನ್ನು ಚೆನ್ನಾಗಿ ತೊಳೆದು ಅದರ ನಂತರ ಎಲೆಯನ್ನು ದಂಟಿನಿಂದ ಬೇರೆ ಮಾಡಿ
ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಈ ಎಲೆಗಳೆಲ್ಲ ಏನಿದೆ ಹೆಚ್ಚಾಗಿ ನಾವು ಕಟ್ ಮಾಡುವಂಥದ್ದು ಅದನ್ನು ಹಚ್ಚಿ ಆದಮೇಲೆ. ಆದರೆ ಇದರಲ್ಲಿ ಒಂದು ಸ್ವಲ್ಪ ಅಂಟು ಇರುವ ಕಾರಣ ನಾವು ಇದನ್ನು ಫಸ್ಟಿಗೆ ತೊಳೆದು ನಂತರ ಹಚ್ಚಬೇಕು. ಯಾವುದನ್ನು? ಬಸಳೆಯನ್ನು. ಸೊ ಅದನ್ನು ನಾನು ಚೆನ್ನಾಗಿ ಹಚ್ಚಿಕೊಂಡು ಇಡ್ತಾ ಇದ್ದೇನೆ. ಅದೇ ರೀತಿ ಬಸಳೆಯ ದಂಟು ಕೂಡ ನೋಡಿ ಇಷ್ಟೊಂದು ಚೆಂದ ಉಂಟು ನೋಡಿ, ಒಳ್ಳೆಯದಿದೆ, ಫ್ರೆಶ್ ಆಗಿರುವಂಥ ಒಂದೇ ಒಂದು ಎಲೆ ಹಾಳಿಲ್ಲ. ಸೊ ಪಕ್ಕದ ಮನೆಯ ಒಬ್ಬರು ಅಜ್ಜಿ ಬಂದು ಅದರಿಂದ ಏನೇನು ಬೇರೆ ಬೇರೆ ಒಂದು ಅಡುಗೆಯನ್ನು ಮಾಡ್ತಾರೆ ಅಂತೇಳಿ ಹೇಳಿ ನನಗೆ ಹೇಳ್ತಾಯಿದ್ರು. ಸೊ ಅವರನ್ನು ನೋಡಿ ನಾನು ಮಾತಾಡ್ತಾ ಇದ್ದೆ ಇಲ್ಲಿ. ಹಾಗೆ ಬಸಳೆಯ ಎಲೆಯನ್ನು ಕಟ್ ಮಾಡ್ತಾ ಇದ್ದೇನೆ. ದಂಟನ್ನು ಕೂಡ ಹಾಗೆ ಒಂದು 2.5 3 ಇಂಚು ತನಕ ದಂಟನ್ನು ಕೂಡ ಕಟ್ ಮಾಡುವಂಥದ್ದು. ಅದರ ನಂತರ ಅದಕ್ಕೆ ಚಂದ ಬೆರೆಯುವುದು ಅಂತೇಳಿ ಹೇಳಿದೆ ಕಾಂಬಿನೇಷನು. ಒಂದು ಸಾಂಬ್ರಾಣಿ, ಅದರ ನಂತರ ಈ ಬಟಾಟೆ, ಸುವರ್ಣಗೆಡ್ಡೆ. ಆದರೆ ಈ ಹಲಸಿನಕಾಯಿ ಸೀಸನ್ನಲ್ಲಿ ಇದನ್ನೇ ಹೆಚ್ಚಾಗಿ ಎಲ್ಲರೂ ಉಪಯೋಗಿಸುವಂಥದ್ದು. ಸೊ ಬಿಂಬುಲಿ, ಅದೇ ರೀತಿ ಬಸಳೆ ಮತ್ತು ಈ ಹಲಸಿನಕಾಯಿ ಕೂಡ ಚೆಂದ ಉಂಟು, ಕಣ್ಣಾಗಿ. ಅದನ್ನು ಬೆಂದರೆ ಉಂಟಲ್ಲ ಭಾರಿ ಒಳ್ಳೆಯದಾಗ್ತದೆ, ಎಲ್ಲವೂ ಸೇರಿ ಬರಬೇಕು, ಭಾರಿ ಖುಷಿ ಆಗ್ತದೆ. ಮತ್ತು ಇದಕ್ಕೆ ನಾವು ಬಿಂಬುಲಿ ಇರುವ ಕಾರಣ ಪುನಃ ಹುಳಿಯನ್ನು ಯೂಸ್ ಮಾಡಬೇಕಾಗಿಲ್ಲ, ಅದನ್ನೇ ಯೂಸ್ ಮಾಡುವಂಥದ್ದು. ಹುಳಿ ಒಂಚೂರು ಹಾಕಲಿಕ್ಕಿಲ್ಲ. ಬಿಂಬುಲಿ ಅಂತೇಳಿ ಹೇಳಿದರೆ ಒಂದೊಂಥರ ನ್ಯಾಚುರಲ್ ಟೇಸ್ಟ್ ಬಿಟ್ಕೊಡ್ತದೆ. ಸೊ ನಾನೀಗ ವಿಡಿಯೋ ಇದು ಬೆಳಗ್ಗೆ ಮಾಡಿದೆ, ಈಗ ಸಂಜೆ ನಾನೀಗ ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೇನೆ, ಇದಕ್ಕೆ ಧ್ವನಿಯನ್ನು ಕೊಡುವಂಥದ್ದೆಲ್ಲ. ಸೊ ಈಗ ಒಂದು ಚೂರು ಸಹ ಉಳಿದಿಲ್ಲ, ಎಲ್ಲವೂ ಮಧ್ಯಾಹ್ನ ಖಾಲಿ ಸಫಾಯಾಗಿದೆ ಪದಾರ್ಥ ಅಂತೇಳಿ ಹೇಳಿದರೆ ಸೂಪರ್ ಆಗಿದೆ ಅಂತೇಳಿ ಹೇಳಿ ಅರ್ಥ. ಸುಮಾರು ಒಂದು 4 ಜನ ಇದ್ದೆವು. ಸೊ ಎಲ್ರಿಗೂ ಕೂಡ ಇಷ್ಟ ಆಗಿದೆ. 2 ಸಾರಿ ಪದಾರ್ಥವನ್ನು ಬಡಿಸ್ಕೊಂಡು ಗಮ್ಮತ್ತು ಊಟ ಎಲ್ಲ ಮಾಡಿ ಎಲ್ಲ ಆಯಿತು. ಓಕೆ. ಸೊ ಬಿಂಬುಲಿ ಒಂದು ಸ್ವಲ್ಪ ಒಂದಿಷ್ಟು ನಾನು ತೊಗೊಂಡಿದ್ದೆ, ಒಂದು 7 ರಿಂದ 8 ಆಯಿತಾ. ಮತ್ತು ಒಂದು ಸಣ್ಣ ತುಂಡು ಹಲಸಿನಕಾಯಿ ಮತ್ತು ಇದು ಬಸಳೆಯನ್ನು ಹೆಚ್ಚಿಟ್ಟದು ನೀವು ನೋಡಿದ್ದೀರ. ಒಂದು 4 ಈ ದಂಟು ಸಾಕಾಗ್ತದೆ. ಅದರ ನಂತರ ಈ ತೆಂಗಿನಕಾಯಿಯನ್ನು ಒಡೆದು, ಈ ತೆಂಗಿನಕಾಯಿ ಕೂಡ ನಮ್ಮ ಮನೆಯದೇ ಆಯಿತಾ. ಎಲ್ಲವೂ ಮನೆಯಿಂದ ಸಿಕ್ಕಿದಂತಹ ಪದಾರ್ಥಗಳಿಂದ ಮಾಡಿದ ಪದಾರ್ಥ. ಸೊ ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೇನೆ. ಎಲ್ಲವೂ ಆರಾಮದಲ್ಲಿತ್ತು. ನನ್ನ ಮನೆ ಪಕ್ಕದ ಒಂದು ಹುಡುಗ ನನ್ನ ಕರೆದು ಅವನಿಗೆ ನಾನು ವಿಡಿಯೋವನ್ನು ಮಾಡಲಿಕ್ಕೆ ಹೇಳಿದ್ದೆ. ತುಂಬ ಜಾಣ ಹುಡುಗ, ನಮ್ಮ ಶಾಲೆಗೆ ಬರ್ತಾನವನು. ಸೊ ಅವನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದಾನೆ. ಸೊ ನಾನು ಈ ಪದಾರ್ಥಕ್ಕೆ ಅರ್ಧ ಗಡಿ ಮತ್ತು ಮತ್ತೊಂದು ಗಡಿಯಿಂದ ಒಂದು ಸ್ವಲ್ಪ ಇದನ್ನು ಹಾಕಿ ಈ ತೆಂಗಿನ ತುರಿ ರುಬ್ಬಿಕೊಂಡಿದ್ದೇನೆ. ಅದರ ನಂತರ ಘಾಟಿ ಮೆಣಸು ಬೇರೆ, ಊರಿನ ಮೆಣಸು ಬೇರೆ ಆಯಿತಾ. ಘಾಟಿ ಮೆಣಸು ಒಂದು 7, ಊರಿನ ಮೆಣಸು ಒಂದು 7. ಊರಿನ ಮೆಣಸಿನ ಗಿಡ ಚಿಕ್ಕ ಚಿಕ್ಕ ಇರ್ತದಲ್ವ ಅಂಥದ್ದು. ಸೊ ಅದರ ನಂತರ ಕುಕ್ಕರಿಗೆ ನೀರನ್ನು ಹಾಕಿ ಫಸ್ಟಿಗೆ ಬಸಳೆ ದಂಟು, ಅದರ ಮೇಲೆ ಸೊಪ್ಪು, ಅದರ ಮೇಲೆ ಹಲಸಿನಕಾಯಿ ನೀವು ಕಟ್ ಮಾಡಿದ ಹಾಗೆ ನೀರಿನಲ್ಲಿ ಹಾಕಬೇಕಾಯ್ತು. ಅದರದ್ದೇನಾದರೂ ಅಂಟಿದರೆ ಇದ್ದಿದ್ರೆ ಹೋಗ್ತದೆ. ಸೊ ಹಲಸಿನಕಾಯಿ, ಅದರ ನಂತರ ಬಿಂಬುಲಿ, ಇದಿಷ್ಟನ್ನು ಹಾಕಿ ಉಪ್ಪನ್ನು ಕೂಡ ಅದಕ್ಕೆ ಹಾಕಿ ಒಂದು 4 ರಿಂದ 5 ಸೀಟಿಯನ್ನು ತಂದರೆ ಚೆಂದ ಬೇಯ್ತದೆ. ನಿಮ್ಗೆ ಗೊತ್ತಾಗ್ತದೆ, ನಿಮ್ಮ ಕುಕ್ಕರ್ನ ಒಂದು ಗುಣಕ್ಕೆ ಸರಿಯಾಗಿ ನೀವು ಬೇಯಿಸ್ಲಿಕ್ಕೊಂದು ಇಡಿ. ಸೊ ಇದನ್ನು ಹಾಕಿ ಮತ್ತು ಅದರ ಮೇಲೆ ಸಹ ಸ್ವಲ್ಪ ನೀರನ್ನು ಹಾಕಿ ನಾನು ಬೇಯಿಸ್ಲಿಕ್ಕಿಟ್ಟೆ. ಒಂದೊಂದು ಸೀಸನಲ್ಲಿ ಒಂದೊಂದು ರೀತಿಯ ವಿಶೇಷ ಪದಾರ್ಥಗಳು, ಆಹಾರ ಎಲ್ಲ ಸಿಗ್ತದೆ ನಮಗೆ. ಆದರೂ ಕೂಡ ನನಗೆ ಈ ಸೀಸನಲ್ಲಿ ಸೆಕೆ ಆದರೂ ಕೂಡ ಒಳ್ಳೊಳ್ಳೆಯ ಆಹಾರ ಸಿಗ್ತದೆ. ಒಂದು ಏನಪ್ಪ ಅಂತೇಳಿ ಹೇಳಿದರೆ ಈ ಹಲಸಿನಕಾಯಿ, ಮಾವಿನ ಹಣ್ಣು, ಗೇರು ಬೀಜ, ಅದರದ್ದೊಂದು ನಾವು ಪಲ್ಯ ಎಲ್ಲ ಮಾಡ್ತೇವೆ ಯುಗಾದಿಗೆ ಸ್ಪೆಷಲಿ. ಸೊ ಯುಗಾದಿ ನಾಡಿದ್ದು ಬರ್ತದಲ್ವ, ಆವಾಗ ನಾವು ಮಾಡಿದ ಪಲ್ಯವನ್ನೆಲ್ಲ ತೋರಿಸ್ತೇವೆ. ಸೊ ಈ ರೀತಿ ಚಿಕ್ಕ ಚಿಕ್ಕ ಆಯಿತಾ. ಊರಿನ ಮೆಣಸು ಚಿಕ್ಕ ಚಿಕ್ಕ ಗುಂಡು ಸಣ್ಣದು ಅದು 7, ಮತ್ತೊಂದು ಘಾಟಿ ಮೆಣಸು ಅದು 7. ಇದಿಷ್ಟು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆಂದ ಮಾಡಿ ನೈಸಾಗಿ ಅದನ್ನು ಅರ್ದುಕೊಳ್ಬೇಕು. ನನಗೆ ಕೆಲವೊಂದು ಕನ್ನಡ ವರ್ಡ್ ಉಂಟಲ್ಲ, ಅಂದರೆ ನಮ್ಮ ಕರಾವಳಿಯಲ್ಲೆಲ್ಲ ಅದನ್ನೇ ಯೂಸ್ ಮಾಡೋದಿಲ್ಲ. ಟೆಕ್ಸ್ಟ್ ಬುಕ್ಕಿನ ವರ್ಡ್ ಅದೇ, ಆದರೆ ನಾವಿಲ್ಲಿ ಹೇಳುವಂಥದ್ದು ನೈಸಾಗಿ ಕಡಿದುಕೊಳ್ಬೇಕು ಅಂತೇಳಿ.
ಸೊ ಚೆಂದ ಮಾಡಿ ಕಡ್ದು ಈಗ ಈ ಕುಕ್ಕರಿನಲ್ಲಿ ವಿಸಿಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು. ಸೊ ನಾನು ನನ್ನ ಕುಕ್ಕರ್ನ ಗುಣಕ್ಕೆ ಸರಿಯಾಗಿ ಒಂದು ಸುಮಾರು 5 ವಿಸಿಲನ್ನು ತೆಗೆದಿದ್ದೇನೆ. 5 ವಿಸಿಲಲ್ಲಿ ಚಂದವಾಗಿ ಬೆಂದು ಬರ್ತದೆ. ಇವನ್ನೇ ನೋಡಿ ವಿಡಿಯೋ ಮಾಡ್ತಾ ಇದ್ದಂಥ ಹುಡುಗ ಶ್ರೇಯಸ್. ಪಾಕಿಸ್ತಾನ, ಚೈನಾ, ನೇಪಾಲ್, ಬಾಂಗ್ಲಾದೇಶ್, ಶ್ರೀಲಂಕಾ, ಕೊಲಂಬೋ, ಇಂಗ್ಲೆಂಡ್, ಲಂಡನ್, USA, ವಾಷಿಂಗ್ಟನ್ DC, ಮೆಕ್ಸಿಕೋ, ಮೆಕ್ಸಿಕನ್ ಸಿಟಿ, UAE, ಅಬುದಾಬಿ, ರಷ್ಯಾ, ಮಾಸ್ಕೋ, ಜಪಾನ್, ಟೋಕಿಯೋ. ವೆರಿ ಗುಡ್. ತುಂಬ ಜಾಣ ಹುಡುಗ, ಏನೇ ಕೇಳಿದ್ರು ಪಟ ಆನ್ಸರನ್ನು ಕೊಡ್ತಾನೆ. ಸೊ ಕುಕ್ಕರಲ್ಲಿ ವಿಸಿಲ್ ಬರುವ ತನಕ ನಾನು ಹೇಳಿದೆ ಅವನಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ ಅಂತೇಳಿ ಹೇಳಿ. ಸೊ ಕ್ಯಾಪಿಟಲನ್ನು ಕೇಳಿದ ಹಾಗೆ ಅವನು ಉತ್ತರವನ್ನು ಕೊಟ್ಟ. ಸೊ ಈಗ ಈ ಪದಾರ್ಥ ಬೆಂದು ಬಂದ ಹಾಗೆ, ಈ ತರಕಾರಿಗಳೆಲ್ಲ ಬೆಂದು ಬಂದ ಹಾಗೆ ಕಡೆಗೆ ಅದಕ್ಕೊಂದು ಒಗ್ಗರಣೆ ಹಾಕಲಿಕ್ಕೆ ಉಂಟು. ಅದು ಬೆಳ್ಳುಳ್ಳಿ ಒಗ್ಗರಣೆ. ಸೊ ಅದಕ್ಕೆ ನಾನು ಈ ಬೆಳ್ಳುಳ್ಳಿಯನ್ನೆಲ್ಲ ಬಿಡಿಸ್ತಾ ಇದ್ದೇನೆ. ಸುಮಾರು 1.5 ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಗೆಡ್ಡೆ ಅದು, ಅದರಿಂದ ಸುಮಾರು 1.5 ಬೆಳ್ಳುಳ್ಳಿಯನ್ನು ತೆಗೆದಿದ್ದೇನೆ ನಾನು. ಮತ್ತು ಇದು ಅದರ ತಲೆಗೆ 2 ಹೊಡೆದು ಇಡುವಂಥದ್ದು ಸೈಡಲ್ಲಿ. ಜಾಸ್ತಿ ಸಹ ಅಲ್ಲ, ಕಡಿಮೆ ಸಹ ಅಲ್ಲ. ನಿಮಗೆ ಗೊತ್ತುಂಟು, ಸಾಧಾರಣ ಹೆಚ್ಚಿನವರೆಲ್ಲ ಈ ಒಗ್ಗರಣೆ ಇದನ್ನೇ ಕೊಡುವಾಗ ಕೊದ್ದೆಲ್ ಅಂತೇಳಿ ಹೇಳುತ್ತೇವೆ. ಇದಕ್ಕೂ ಇದೇ ರೀತಿ ಬೆಂದಿ ಕೊದ್ದೆಲ್, ಅದಕ್ಕೆಲ್ಲ ನಮ್ಮದು ಈ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡುವಂಥದ್ದು. ಸೊ ಜಾಸ್ತಿಯೂ ಅಲ್ಲ ಕಡಿಮೆಯೂ ಅಲ್ಲ, ಈ ರೀತಿ ಹೊಡೆದು ಅದಕ್ಕೊಂದು ರೂಪವನ್ನು ಕೊಡಬೇಕು ನೀವು. ಅದರ ನಂತರ ಕುಕ್ಕರ್ನಲ್ಲಿ ಇದು ಬೆಂದಿದೆ. ಸೊ ಅದನ್ನು ಓಪನ್ ಮಾಡ್ತಾ ಇದ್ದೇನೆ. ಸೂಪರಾಗಿ ಕರೆಕ್ಟಾಗಿ ಬೆಂದಿದೆ. ಜಾಸ್ತಿ ಸಹ ಅಲ್ಲ ಕಡಿಮೆ ಸಹ ಅಲ್ಲ, ಎಷ್ಟು ಬೇಕೋ ಅಷ್ಟೇ. ಯಾವುದೂ ಕೂಡ ಕರಗಿ ಹೋಗಲಿಲ್ಲ, ಎಲ್ಲವೂ ಕೂಡ ಕರೆಕ್ಟ್ ಅದರ ರೂಪವನ್ನೇ ಯಾವ ರೀತಿ ನಾವು ಹಾಕಿದ್ವ ಅದೇ ರೂಪದಲ್ಲೇ ಇದೆ, ಬೆಂದು ಬಂದಿದೆ. ಸೊ ನಮಗೆ ಸಹ ಹೀಗೆ ಆಗಬೇಕಾದದ್ದಷ್ಟೇ. ಸೊ ಅದಕ್ಕೆ ನಯವಾಗಿ ಅರ್ಧಂಥ ಮಸಾಲೆನ ಹಾಕಿದ್ದೇನೆ. ಮಸಾಲೆಗೆ ನಾನು ಏನು ಹಾಕಿದ್ದು, ಬರೀ ತೆಂಗಿನ ತುರಿ ಮತ್ತು ಮೆಣಸು, ಬರೀ ತೆಂಗಿನ ತುರಿ ಮತ್ತು ಮೆಣಸು, ಮತ್ತೇನು ಹಾಕಲಿಲ್ಲ. ಬೆಂಬುಳಿ ಅಂದರೆ ಹುಳಿ ಅದರಲ್ಲಿ ಇತ್ತಲ್ವ. ಅದರ ನಂತರ ಅದಕ್ಕೊಂದು ಸ್ವಲ್ಪ ಈ ಮಸಾಲೆಯ ಮಿಕ್ಸಿ ಜಾರ್ ಅಂತೇಳಿ ಹೇಳಿ ನಾವು ಹೇಳೋದು, ಒರೆಯುವ ಕಲ್ಲು ಏನೋ ಹೇಳ್ತಾರಲ್ವ ಕನ್ನಡದಲ್ಲಿ ಬೇರೆ ಇದರಲ್ಲಿ. ಸೊ ಅದನ್ನು ಚೆಂದ ಮಾಡಿ ಅದಕ್ಕೆ ಪುನಃ ಸ್ವಲ್ಪ ನೀರು ಹಾಕಿ ಅದನ್ನು ಕುಚು ಅಂತೇಳಿ ಹೇಳಿ, ಅದು ಕೂಡ ನಮ್ಮ ಪ್ರಾದೇಶಿಕ ಭಾಷೆ. ಆ ನೀರು ಅಲ್ಲಾಡುವಾಗ ಆಗುವಂಥ ಒಂದು ಸೌಂಡ್ ಅಷ್ಟೇ. ಸೊ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒರಳನ್ನು ತೊಳೆದ ನೀರು ಕೂಡ ಅದರಲ್ಲಿ ಹಾಕಿ ಚೆಂದ ಅದು ಒಂದು ಪದಾರ್ಥ ಕುದಿ ಬರುವ ತನಕ ಅದನ್ನು ಬಿಟ್ಟು ಅದರ ನಂತರ ಒಗ್ಗರಣೆ ಕೊಡುವಂಥದ್ದು ಅಷ್ಟೇ. ಅಲ್ಲಿಗೆ ಮುಗಿಯಿತು ಅಷ್ಟೇ. ಮಾಡಿದರೆ ನಮ್ಮ ಬೆಂದಿ ಅಥವಾ ಈ ಬಸಳೆಯ ಕೊದ್ದೆಲು ಆಗಿದೆ ಅಂತೇಳಿ ಹೇಳಿ ಅರ್ಥ. ಇದರಲ್ಲಿ ಖುಷಿ ಏನಪ್ಪ ಅಂತೇಳಿ ಹೇಳಿದರೆ, ಇದರಲ್ಲಿ ಬಳಸಿದಂತಹ ತೆಂಗಿನ ತುರಿ ಇರಬಹುದು, ಅದೇ ರೀತಿ ಬಸಳೆ ಇರಬಹುದು, ಬೆಂಬುಳಿ ಇರಬಹುದು, ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಆದದ್ದು. ಹಲಸಿನಕಾಯಿ ಕೂಡ ಹಾಗೆ ನಮ್ಮ ಪಕ್ಕದ ಮನೆಯಲ್ಲೇ ಆದದ್ದು ಅಷ್ಟೇ. ಆದರೆ ಆ ಒಂದು ಖುಷಿ ಉಂಟಲ್ಲ, ಅಕ್ಕಪಕ್ಕದಲ್ಲಿ ಆದಂತಹ ಒಂದು ಈ ತರಕಾರಿಯನ್ನು ತೆಂಗನ್ನು ಬಳಸಿ ಮಾಡುವಂಥದ್ದು, ಅದು ಅದರ ಒಂದು ಖುಷಿಯೇ ಬೇರೆ. ಸೊ ಈಗ ನಾನು ನಮ್ಮ ಕರಾವಳಿಯಲ್ಲಿ ಯಾವ ಒಂದು ಒಗ್ಗರಣೆ ಇರಲಿ ಅದಕ್ಕೆ ಬಳಸುವಂಥದ್ದು ನಾವು ತೆಂಗಿನ ಎಣ್ಣೆಯನ್ನೇ. ಅದು ಕೂಡ ಈ ತೆಂಗಿನ ಎಣ್ಣೆ ಯಾವುದೇ ಪ್ಯಾಕೆಟ್ ಇದಲ್ಲ, ನಾವೇ ನಮ್ಮ ಮನೆಯಲ್ಲಿ ಆದಂತಹ ಒಣಗಿದ ಕೊಬ್ಬರಿ ಏನಿದೆ, ಆ ಕೊಬ್ಬರಿನೆಲ್ಲ ಇನ್ನಷ್ಟು ಒಣಗಿಸಿ ಅದನ್ನು ಮಿಲ್ಲಿಗೆ ಕೊಟ್ಟು ಆ ಕೊಬ್ಬರಿಯಿಂದ ತೆಗೆದಂತಹ ಎಣ್ಣೆ ಇದು, ಆಯಿತಾ. ಸೊ ಇಂಡೈರೆಕ್ಟ್ಲಿ ಎಣ್ಣೆ ಕೂಡ ನಮ್ಮ ಮನೆಯದ್ದೇ ಅಂತೇಳಿ ಹೇಳ್ಬೋದು. ಸೊ ಅದರಿಂದ ಮಾಡಿದಂಥ ಒಂದು ತಾಜಾ ಕೊಬ್ಬರಿ ಎಣ್ಣೆ ಏನಿದೆ ಅದರಲ್ಲಿ ಈ ಒಂದು ಒಗ್ಗರಣೆಯನ್ನು ಕೊಡ್ತಿದ್ದೇನೆ. ಇದರ ಸ್ಮೆಲ್ ನಿಮಗೆ ಕಳಿಸ್ಲಿಕ್ಕಾಗೋದಿಲ್ಲ, ಈ ವಿಡಿಯೋಲಿ ನಿಮಗೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ. ಇಲ್ಲದಿದ್ದರೆ ಹೇಳ್ಬೋದಿತ್ತು ಅದೆಷ್ಟು ಪರಿಮಳ ಬರ್ತಾ ಇತ್ತು ಅಡುಗೆ ಕೋಣೆಯಲ್ಲಿ ಅಂತೇಳಿ ಹೇಳಿ. ಸೊ ಚೆನ್ನಾಗಿ ಇದನ್ನು ಕೆಂಪಾಗಿ ಹುರ್ಕೊಳ್ಬೇಕು. ಅದರ ನಂತರ ಚೆನ್ನಾಗಿ ಬೆಂದಂತಹ ಪದಾರ್ಥದ ಮೇಲೆ ಚುಯಿ ಅಂತೇಳಿ ಹೇಳಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಅಲ್ಲಿಗೆ ಬೆಂದಿ ಆಗಿದೆ ಅಂತೇಳಿ ಹೇಳಿ ಅರ್ಥ. ಕೆಲವರು ನಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಪ್ರತಿದಿನ 2 3 ಪದಾರ್ಥವನ್ನೆಲ್ಲ ಮಾಡ್ತಾರೆ. ನಮ್ಮ ಮನೇಲಿ ಹೇಗೆ ಅಂತೇಳಿದರೆ, ಟೊಮೆಟೊ ಸಾರು, ದಾಳಿ ತೋವೆ ಇದನ್ನೆಲ್ಲ ಮಾಡಿದರೆ ಆಹಾ, ಒಂದು ಅದ್ಭುತವಾದಂಥ ಒಗ್ಗರಣೆ ಬಿದ್ದಾಯಿತು,
ಪರಿಮಳ ಊರೆಲ್ಲ ಹರಡಾಯಿತು. ಸೊ ಸಾರು ದಾಳಿತವೆಲ್ಲ ಮಾಡಿದರೆ ಒಂದು ಪಲ್ಯ ಮಾಡ್ತೇವೆ, ಅದೇ ರೀತಿ ಈ ರೀತಿ ದಪ್ಪಗಿನ ಪದಾರ್ಥ ಮಾಡಿದರೆ ಇದು ಮಾತ್ರ, ಬೇರೆ ಏನೂ ಮಾಡೋದಿಲ್ಲ. ಒಂದು ಹಪ್ಪಳ ಏನಾದರೂ ಬೇಕಾದರೆ ನಾವು ಅದನ್ನು ಕಾಯಿಸ್ತೇವೆ ಅಷ್ಟೇ. ಸೊ ಒಂದು ಅರ್ಧ ಗಂಟೆ ಆಯಿತು, ಅದರ ನಂತರ ಎಲ್ಲ ಮಿಕ್ಸ್ ಮಾಡ್ತೇನೆ. ನನ್ನದೊಂದು ಏನಪ್ಪ ಅಂತೇಳಿ ಹೇಳಿದರೆ, ಕೆಟ್ಟ ಅಭ್ಯಾಸ ಒಳ್ಳೆಯ ಅಭ್ಯಾಸ ಗೊತ್ತಿಲ್ಲ, ಬಟ್ ಈ ಪದಾರ್ಥ ಆದ ಹಾಗೆ ಒಂದು ಸ್ವಲ್ಪ ಅದನ್ನು ತೆಗೆದು ಪ್ಲೇಟಿನಲ್ಲಿ ಹಾಕಿ ಅದರ ಒಂದು ಟೇಸ್ಟನ್ನು ಒಂದು ಸವಿಯುವಂಥದ್ದು ಟಿ ವಿ ಮುಂದೆ ಕೂತ್ಕೊಂಡು. ಸೊ ಅದೇ ಕೆಲಸವನ್ನು ಈಗ ಮಾಡ್ತಾ ಇದ್ದೇನೆ. ಟೇಸ್ಟಿಗಾಗಿ ಒಂದು ಸ್ವಲ್ಪ ತೆಗೆದು ನಾನು ಇದು ಮಾಡ್ತಾ ಇದ್ದೇನೆ. ಇದರಲ್ಲಿ ಬಿಂಬುಲಿ ಇದೆ, ಅದೇ ರೀತಿ ಹಲಸು, ಬಸಳೆ, ಬೆಳ್ಳುಳ್ಳಿ ಎಲ್ಲವೂ ಬಂದಿದೆ. ಎಲ್ಲವೂ ಸೂಪರ್ ಆಗಿದೆ, ಏಕ್ದಮ್ ಪರ್ಫೆಕ್ಟ್ ಅಂತೇಳಿ ಹೇಳ್ತೇವಲ್ಲ ಆ ರೀತಿ. ಸೊ ಸ್ವಲ್ಪ ಬಾಯಿಗೆ ಹಾಕಿ ಟೇಸ್ಟ್ ಮಾಡ್ತಾ ಇದ್ದೇನೆ. ಸ್ವರ್ಗಕ್ಕೆ ಮೂರೇ ಗೇಣು, ಅದ್ಭುತವಾಗಿ ಆಗಿದೆ, ತುಂಬ ಒಳ್ಳೆಯದಾಗಿದೆ. ನಮ್ಮನೆ ತೋಟದಲ್ಲೇ ಆದಂಥ ತಾಜಾ ಬಸಳೆಯ ಬೆಂದಿ ತುಂಬ ಒಳ್ಳೆಯದಾಗಿದೆ. ಪದಾರ್ಥದ ಒಂದು ತೋಪು ಖಾಲಿಯಾಗಿದೆ ಅಂತೇಳಿ ಹೇಳುವಂಥದ್ದೇ ಪದಾರ್ಥ ಒಳ್ಳೆಯದಾಗಿದೆ ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ. ಸೊ ನಾನು ಹೇಗೆ ಅಂತೇಳಿ ಹೇಳಿದರೆ, ಅನ್ನ ಸ್ವಲ್ಪ ಪದಾರ್ಥ ಜಾಸ್ತಿ ತಗೊಂಡು, ಒಂದು ಹಪ್ಪಳ ಮತ್ತು ಅದೇ ರೀತಿ ಬೇಸಿಗೆ ಅಲ್ವಾ, ಅದರಿಂದ ಒಂದು ಗ್ಲಾಸ್ ಮಜ್ಜಿಗೆಯನ್ನು ತಗೊಂಡು ಹಾಗೆ ಈ ಊಟವನ್ನು ಸವಿತಾ ಇದ್ರೆ ಉಂಟಲ್ಲ, ಏನು ಬೇಡ, ಯಾವುದೇ ಮದುವೆ ಮುಂಜಿಗಳಿಗೆ ಹೋಗೋದೇ ಬೇಡ, ಮನೆಯಲ್ಲಿಯೇ ಸವಿಯಾದ ಊಟವನ್ನು ಉಂಡಂಥ ಒಂದು ಸಂತೃಪ್ತ ಭಾವ. ಸೊ ಖಂಡಿತವಾಗಿಯೂ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತೇಳಿ ಹೇಳ್ತಾ, ಸಂಜೆ ಆಯಿತು, ಬೆಳಿಗ್ಗೆ ಮಾಡಿದ ಸಂಡಿಗೆಯನ್ನು ಟ್ಯಾರೆಸ್ಸಿಂದ ತೆಗೆಯೋ ಹೊತ್ತಾಯಿತು ಅಂತೇಳಿ ಹೇಳ್ತಾ ಅದಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲರಿಗೂ ಬಾಯ್ ಬಾಯ್.